ಪಾರ್ಕಿಂಗ್ ವಿಚಾರಕ್ಕೆ ಸಹೋದರರ ಮೇಲೆ ಹಲ್ಲೆ ಪ್ರಕರಣ ಪರಾರಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಬೆಳಗಾವಿಯ ಅಮ್ಜಾದ್ ದೇಸಾಯಿ 50 ವರ್ಷ ಹಾಗೆಯೇ ಸಿರಾಜ್ ದೇಸಾಯಿ ಬಂಧಿತರಿಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. 3 ದಿನಗಳ ಹಿಂದೆ ಕಡೆ ಬಜಾರ್ದ ಶೀತಲ್ ಹೋಟೆಲ್ ಬಳಿ ಒಂದು ಘಟನೆ ನಡೆದಿತ್ತು. ಉಜೇರ್ ಮಣಿಯಾರ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ರು ಅನ್ನುವಂಥ ಕಾರಣಕ್ಕೆ ಕಿರಿಕ್ ತೆಗೆಯಲಾಗಿತ್ತು. ಸಹೋದರರಿಬ್ಬರು ಕೂಡ ಅಟ್ಯಾಕ್ ಮಾಡಬಿಟ್ಟಿದ್ರು. ವೆಹಿಕಲ್ನಲ್ಲಿ ಇದ್ದಂಥ ವಸ್ತುಗಳಿಂದಲೇ ಹಲ್ಲೆ ಮಾಡೋದಕ್ಕೆ ಮುಂದಾಗಿತ್ತು. ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ಲು ಆಗಿತ್ತು. ಸೊ ಈ ರೀತಿಯಾಗಿ ದಾಂಧಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹ ಕೂಡ ಇತ್ತು. ಇದೀಗ ಎಸ್ಕೇಪ್ ಆಗಿದ್ದಂಥ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯ ಅಮ್ಜಾದ್ ದೇಸಾಯಿ, ಸಿರಾಜ್ ದೇಸಾಯಿ ಸಹೋದರರು ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಸ್ಕೇಪ್ ಆಗಿದ್ರು ಆರೋಪಿಗಳು, ಫೈನಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗೆ ಕಾರ್ಯಾಚರಣೆ ಮಾಡಿದ್ರು? ಪ್ರಮುಖವಾಗಿ ಬೆಳಗಾವಿಯಲ್ಲಿ ಏನು ಆಟೋ ಪಾರ್ಕಿಂಗ್ ವಿಚಾರವಾಗಿ ಏನು ಗಲಾಟೆ ಆಗಿತ್ತು. ಒಂದು ಸಹೋದರರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿತ್ತು. ಮಟನ್ ಕತ್ತರಿಸುವಂತ ಒಂದು ಆಯುಧದಿಂದ ಒಂದು ಸಹೋದರ ಮೇಲೆ ಹಲ್ಲೆ ಮಾಡಿದ್ರು. ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಏನು ಮಾರ್ಕೆಟ್ ಪೊಲೀಸರು 3 ದಿನಗಳ ಬಳಿಕ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಬೆಳಗಾವಿಯ ಏನು ಆಜಮ್ ನಗರದ ಏನು ಬೆಳಗಾವಿ ನಿವಾಸಿಗಳಾದಂತ ದೇಸಾಯಿ ಬ್ರದರ್ಸ್ ಏನಿದ್ದಾರೆ ಆ ಒಂದು ಇಬ್ಬರು ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬಂಧಿತ ಆರೋಪಿಗಳೇನಾದ್ರೆ ಕಳೆದ 3 ದಿನಗಳ ತಲೆ ಮಾಡಿಸಿಕೊಂಡಿದ್ರು. ಮೊನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿತ್ತು. ಯಾಕಂದ್ರೆ ಬಳೆ ಮಾರುವಂತ ಏನು ಇಬ್ಬರು ಸೋದರ ಏನಿದ್ದಾರೆ ಉಮರ್ ಮಣಿಯಾರ್ ಮತ್ತು ಉಜೇರ್ ಮಣಿಯಾರ್ ಏನಿದ್ದಾರೆ ಇವರಿಬ್ಬರ ಮೇಲೆ ಒಂದು ಇವರು ಮಾರಣಾಂತಿಕ ಹಲ್ಲೆ ಮಾಡಿ ತಲೆ ಮಾಡಿಸ್ಕೊಂಡಿದ್ರು. ಜೊತೆಗೆ ಗಂಭೀರ ಗಾಯಗೊಂಡಂತ ಉಮರ್ನನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಈಗಾಗಲೇ ಆತನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅದೇ ಇವರಿಬ್ಬರ ಮೇಲೆ ಹಲ್ಲೆ ಮಾಡಿದಂತ ಇಬ್ಬರನ್ನು ಕೂಡ ಈಗ ಮಾರ್ಕೆಟ್ ಪೊಲೀಸರು ಅರೆಸ್ಟ್ ಮಾಡಿ ಈಗ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೀತಿ. ಯಾಕಂದ್ರೆ ಕಳೆದ ಒಂದು 15 ದಿನಗಳಲ್ಲಿ ಈ ರೀತಿ ಚೂರಿ ಇರುತ್ತ ಪ್ರಕರಣಗಳಾಗಿರ್ಬೋದು, ಇಂಥ ಮಾರಕ ಅಸ್ತ್ರಗಳಿಂದ ಹಲ್ಲೆ ಮಾಡುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವು. ಇಂತಹ ಪ್ರಕರಣ ತಡೆಯುವಂತ ನಿಟ್ಟಿನಲ್ಲಿ ಕೂಡ ಕಳೆದ 2 ದಿನದ ಹಿಂದೆ ಅಷ್ಟೇ ಬೆಳಗಾವಿ ಪೊಲೀಸ್ ಕಮಿಷನರ್ ರೌಡಿಗಳ ಪರೇಡ್ ಕೂಡ ನಡೆಸಿದ್ರು. ಅದರ ಭಾಗವಾಗಿ ಈಗ ಇಬ್ಬರು ಆರೋಪಿಗಳನ್ನ ಈಗ ಮಾರ್ಕೆಟ್ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.